ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮಹಾನಪ್ಯಲ್ಪತಾಂ ಯಾತಿ ನಿರ್ಗುಣೆ ಗುಣವಿಸ್ತರಃ ಆಧಾರಾಧೇಯ ಭಾವೇನ ಗಜೇಂದ್ರ ಇವ ದರ್ಪಣೆ. ಈ ಶ್ಲೋಕವನ್ನು ಸಮಯೋಚಿತ ಪದ್ಮರತ್ನ ಮಾಲಿಕಾದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಶ್ಲೋಕದಲ್ಲಿ ಮಹಾನಪ್ಯಲ್ಪತಾಂ ಯಾತಿ ನಿರ್ಗುಣೆ ಗುಣವಿಸ್ತರಃ, ಮಹಾನಪ್ಯಲ್ಪತಾಂ ಯಾತಿ, ಮಹಾನಪಿ ಅಲ್ಪತಂ ಯಾತಿ ಅಂದರೆ ದೊಡ್ಡ ಪಂಡಿತ ಕೂಡ, ಮಹಾನ್ ಗುಣವನ್ನು ಹೊಂದಿದವನು ಕೂಡ, ನಿರ್ಗುಣೇ ಗುಣವಿಸ್ತರಃ ಗುಣ ಇಲ್ಲದವನ ದೃಷ್ಟಿಯಲ್ಲಿ ಚಿಕ್ಕವನಾಗೆ ಕಾಣ್ತಾನೆ. ಯಾಕಂತ ಹೇಳಿದ್ರೆ ಆತನಲ್ಲಿ ಆ ದೊಡ್ಡತನವನ್ನು ನೋಡುವಂತಹ ದೊಡ್ಡ ಗುಣ ಇರೋದಿಲ್ವಲ್ಲ, ಅದಕ್ಕಾಗಿ. ಈಗ ಹೇಗೆ ಅಂತ ಹೇಳಿದ್ರೆ ಆಧಾರಾಧೇಯ ಭಾವೇನ ಗಜೇಂದ್ರ ಇವ ದರ್ಪಣೆ. ಆಧಾರಾಧೇಯ ಭಾವೇನ ಅಂದರೆ ಹಿಡ್ಕೊಳ್ಳುವಂತಹ ಸಾಮರ್ಥ್ಯ ಯಾವುದಕ್ಕೆ ಇರುತ್ತೋ ಸೊ ಅದಕ್ಕಿಂತ ಜಾಸ್ತಿ ಸಾಮರ್ಥ್ಯ ಆ ವಸ್ತುವಿಗೆ ಇದ್ರೆ ಅದನ್ನು ಆಧಾರಾಧೇಯ ಭಾವ ಅಂತ ಕರೀತಾರೆ. ಹೇಗೆ ಅಂತ ಹೇಳಿದ್ರೆ ಗಜೇಂದ್ರ ಇವ ದರ್ಪಣೆ, ಆನೆ ಅಷ್ಟು ದೊಡ್ಡದಾಗಿದ್ರು ಕೂಡ ಕನ್ನಡಿಯಲ್ಲಿ ಚಿಕ್ಕದಾಗಿ ಕಾಣಿಸುವಂಥದ್ದು. ಅಂದರೆ ಕನ್ನಡಿಗೆ ಅಷ್ಟು ದೊಡ್ಡ ಆನೆಯನ್ನು ಅಷ್ಟೇ ದೊಡ್ಡದಾಗಿ ತೋರಿಸುವಂಥ ಯೋಗ್ಯತೆ ಇಲ್ಲ. ಅಂದರೆ ಆ ಗುಣ ಏನಿದೆ ಅದು ಆ ಕನ್ನಡಿಯಲ್ಲಿಲ್ಲ. ಹಾಗಾಗಿ ನಾವು ದೊಡ್ಡದನ್ನು ನೋಡುವಾಗ ಅಂದರೆ ಮಹತ್ತರವಾದಂಥದ್ದನ್ನು ನೋಡುವಾಗ ನಮ್ಮ ಮನಸ್ಸು ಕೂಡ, ನಮ್ಮ ಗುಣ ಕೂಡ ಅಷ್ಟೇ ದೊಡ್ಡದಾಗಿರಬೇಕು, ಅಷ್ಟೇ ಮಹತ್ತರವಾಗಿರಬೇಕು. ಹಾಗಿದ್ದಾಗ ಮಾತ್ರ ದೊಡ್ಡವರಲ್ಲಿ ದೊಡ್ಡ ಗುಣ ನಮಗೆ ಕಾಣಿಸುವಂಥದ್ದು. ಈಗ ಪೂರ್ತಿ ಶ್ಲೋಕವನ್ನು ನಾವು ನೋಡ್ತಾ ಹೋದರೆ ಮಹಾನಪ್ಯಲ್ಪತಾಂ ಯಾತಿ ನಿರ್ಗುಣೆ ಗುಣವಿಸ್ತರಃ ಆಧಾರಾಧೇಯ ಭಾವೇನ ಗಜೇಂದ್ರ ಇವ ದರ್ಪಣೆ. ಅಂದರೆ ಗುಣದ ವಿಸ್ತಾರ ದೊಡ್ಡದಾಗಿದ್ರೂ ಕೂಡ ಗುಣಹೀನನ ದೃಷ್ಟಿಯಲ್ಲಿ ಅಂದರೆ ಗುಣ ಇಲ್ಲದವನ ದೃಷ್ಟಿಯಲ್ಲಿ ಅದು ಚಿಕ್ಕದಾಗಿ ಕಾಣಿಸ್ಬಿಡತ್ತೆ. ಹೇಗೆ ಅಂದರೆ ಆಧಾರದ ಭೇದದಿಂದಾಗಿ ಆಧೇಯವು ಬೇರೆಯಾಗಿ ತೋರುತ್ತದಲ್ಲ, ಅದೇ ರೀತಿ. ಈಗ ಉದಾಹರಣೆಗೆ ಹೇಳೋದಾದರೆ ಆನೆ ಅಷ್ಟು ದೊಡ್ಡದಾಗಿದ್ರೂ ಕೂಡ ಕನ್ನಡಿಯಲ್ಲಿ ಚಿಕ್ಕದಾಗೆ ಕಾಣಿಸುವಂಥದ್ದು. ಅಂದರೆ ಕನ್ನಡಿಗೆ ಅಷ್ಟು ದೊಡ್ಡ ಆನೆಯನ್ನು ಅಷ್ಟೇ ದೊಡ್ಡದಾಗಿ ತೋರಿಸುವಂಥ ಯೋಗ್ಯತೆ ಇಲ್ಲ. ಅಂದರೆ ಆ ಗುಣ ಏನಿದೆ ಆ ಗುಣ ಕನ್ನಡಿಯಲ್ಲಿಲ್ಲ. ಹಾಗಾಗಿ ನಾವೊಬ್ಬ ದೊಡ್ಡ ವ್ಯಕ್ತಿಯನ್ನು ನೋಡುವಾಗ ಅಥವಾ ಮಹತ್ತರವಾದಂಥದ್ದನ್ನು ನೋಡುವಾಗ ನಮ್ಮ ಮನಸ್ಸು ಕೂಡ, ನಮ್ಮ ಗುಣ ಕೂಡ ಅಷ್ಟೇ ದೊಡ್ಡದಾಗಿರಬೇಕು, ನಮ್ಮ ಗುಣ ಕೂಡ ಅಷ್ಟೇ ಮಹತ್ತರವಾಗಿರಬೇಕು. ಹಾಗಿದ್ದಾಗ ಮಾತ್ರ ಆ ದೊಡ್ಡವರಲ್ಲಿನ ದೊಡ್ಡ ಗುಣ ನಮಗೂ ಕೂಡ ಕಾಣೋದಕ್ಕೆ ಸಿಗತ್ತೆ. ಇದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.